ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾರ್ಯಕರ್ತರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಅನಿವಾರ್ಯತೆ ಇಲ್ಲಿದೆ, ಅದಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರಿಗೂ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ತಮ್ಮೆಲ್ಲರ ಮನೆಗೆ ಖುದ್ದಾಗಿ ನಾನೇ ಬಂದು ಭೇಟಿ ಆಗ್ತೀನಿ ಅಂತ ಅವರೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ವಿಪಕ್ಷಗಳು ಏನೇ ಮಾತಾಡಿದ್ರು ಅವ್ರ ಹಿಂದೆ ಏನಿದೆ ಅಂತ ಅವರೆಲ್ಲರೂ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಅವ್ರ ಹಿಂದೆ ಕಥೆಗಳು ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಜನಾರ್ದನ್ ರೆಡ್ಡಿ ಯಾವತ್ತೂ ಯಾರಿಗೆ ಏನೂ ಅನ್ಯಾಯ ಮಾಡಿಲ್ಲ. ಅವರ ಸಾರ್ವಜನಿಕ ಜೀವನದಲ್ಲಿ ಎಲ್ಲರಿಗೂ ನ್ಯಾಯ ಮಾಡಿದ್ದಾರೆ. ನಮಗೆ ದೇವರ ಮೇಲೆ ನಂಬಿಕೆ ಇದೆ. ಅವರು ಆದಷ್ಟು ಬೇಗ ಅವರು ಎಲ್ಲ ಕಲಂಕಗಳಿಂದ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೈಕೋರ್ಟ್ ಅರ್ಜಿ ಹಾಕಿದಾರ ಅಂತ. ಇದು ವೆಕೇಶನ್ ನಡೀತಾ ಇದೆ, ಇನ್ನೂ ಅರ್ಜಿ ಹಾಕಿಲ್ಲ. ನೆಚ್ಚಿನ ನಾಯಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅಭಿಮಾನಗಳಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆ ಜನ ಬಂದಿದ್ದಾರೆ ಮೇಡಮ್ ಮನೆ ಹತ್ರ. ಯಾರು ಮೇಡಮ್ ಬಂದಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಅದರಿಂದ ಸಾವಿರಾರು ಜನ ಬಂದು ಮೇಡಮ್ ಧೈರ್ಯ ಕೊಡಬೇಕು, ಧೈರ್ಯವಾಗಿರಬೇಕು ಅಂತೇಳಿ ತುಂಬಿಸೋಕೆ ಬಂದಿದ್ದರು. ಆದರೆ ಮೇಡಮ್ ಇದ್ದಿಲ್ಲ. ಕಾನ್ಫರೆನ್ಸ್ ಕಾಲ್ ಮಾತಾಡಿ ಮೇಡಮ್ ಎಲ್ಲ ಕಾರ್ಯಕರ್ತರಿಗೆ ಧೈರ್ಯ ಹೇಳಿ ಆ ಮೇಡಮ್ ಕೂಡ ಧೈರ್ಯ ಬಂದಿದೆ. ಅದೇ ರೀತಿ ಕಾರ್ಯಕರ್ತರೆಲ್ಲರೂ ಒಟ್ಟಾಗಿ ಜನಾರ್ದನ್ ರೆಡ್ಡಿ ಸರ್ ಮನೆ ಹತ್ರ ಇರ್ತಕ್ಕಂಥ ಯಂತ್ರೋದ್ಧಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಹೋಮ ಹಿಡ್ಕೊಂಡು ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಸಾರು ಬಿಡುಗಡೆ ಆಗಬೇಕು, ಆದಷ್ಟು ಬೇಗ ಜನರೆಲ್ಲ ಬಂದು ಸೇವೆ ಮಾಡಬೇಕಂತೇಳಿ ಒಂದು ಕಾರ್ಯಕರ್ತರ ಆಸೆ, ಅದರಿಂದ ಬಂದಿದ್ದಾರೆ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ನಾಯ್ಡು ಅವರು ಕೂಡ ಬಂದಿದ್ದಾರೆ. ಧರಪ್ಪ ನಾಯಕ್ ಅವರು, ದಮ್ಮೂರ್ ಶೇಖರ್ ಅವರು, ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಒಟ್ಟಾಗಿ ಬಂದು ಇಲ್ಲಿ ಪೂಜೆ ಮಾಡಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಸಾರ್ ಅವರು ಈ ಥರ ತೀರ್ಪು ಬರ್ತದೆ ಅಂತ ನಮ್ಗೆ ಯಾರಿಗೂ ಊಹೆ ಕೂಡ ಮಾಡಿಲ್ಲ. ಯಾಕಂದರೆ ಯಾರಿಗೂ ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ಇಲ್ಲಿ ಬಳ್ಳಾರಿ ಮಹಿಳೆಯರಿಗೆ ಜನತೆಗೆ ಕೂಡ ಗೊತ್ತಿಲ್ಲ ಈ ಥರ. ನಮಗೆ ಸಡನ್ನಾಗಿ ಎಲ್ಲರೂ ನಮಗೆ ಟಿ ವಿನ ಕೂಡ ನೋಡೋಕ್ಕಾಗಿಲ್ಲ. ಯಾಕಂದರೆ ಗೊತ್ತಿಲ್ಲ ಇದು ಈ ಥರ ಬರುತ್ತೆ ತೀರ್ಪು ಅಂತ ಹೇಳ್ಬಿಟ್ಟು. ನಮಗೆ ತುಂಬ ದುಃಖ ಆಗ್ತಾ ಇದೆ. ಇವತ್ತು ಆ್ಯಕ್ಚುಲಿ ಮೇಡಮ್ ಇಲ್ಲಿ ಬರ್ತಾರೆ ಅಂದಿದ್ದಕ್ಕೆ ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮಹಿಳೆಯರು ಕೂಡ ತುಂಬ ಜನ ಬಂದಿದ್ದಾರೆ. ಯಾಕಂದರೆ ಲಕ್ಷ್ಮೀ ಅರುಣ ಮೇಡಮ್ ಅವ್ರಿಗೆ ಧೈರ್ಯ ತುಂಬಕ್ಕೆ ನಾವೆಲ್ಲ ಬಂದಿದ್ದೀವಿ. ಯಾಕಂದರೆ ಬಳ್ಳಾರಿ ಅಂದ ತಕ್ಷಣವೇ ಎಲ್ಲ ಮನೆ ಮಾತಾಗಿದ್ದಾರೆ ಅವರು 2-3 ವರ್ಷದಲ್ಲಿ. ಹಂಗಾಗಿ ಅವ್ರಿಗೆ ಧೈರ್ಯ ತುಂಬಕ್ಕೆ ನಾವು ಬಂದಿದ್ದೀವಿ. ನಮ್ಮ ಒಂದು ಏನು ಅಚಲ ಇದೇನೆಂದರೆ ಗ್ಯಾರಂಟಿ ಸರ್ ಬರ್ತಾರೆ, ಮುಂದಿನ ದಿನಗಳಲ್ಲಿ ಬಳ್ಳಾರಿನ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಆಮೇಲೆ ಇದ್ರ ಜೊತೆ ದುಃಖ ಕೂಡ ಆಗ್ತಾ ಇದೆ ನಮಗೆ. ಯಾಕಂದರೆ ತುಂಬ ಮೇಡಮ್ ಅವರು ತುಂಬ ದುಃಖ ಇದ್ರು. ಮೇಡಮ್ ಅವ್ರು ಏನು ಹೇಳಿದ್ರು? ನಾವು ಧೈರ್ಯ ಹೇಳಿದ್ದೀವಿ, ಅವರು ಧೈರ್ಯದಾಗಿದ್ದಾರೆ. ಮತ್ತೆ ಯಾಕಂದರೆ ಅನುಭವಿಸಿದಾರಲ್ಲ, ಅನುಭವಿಸ್ತಾನೆ ಇದ್ದಾರೆ ಅವರು. ನಮಗೆ ದುಃಖ ಅಷ್ಟೇ. ಹಂಪಿ ರಮಣ. ಇವತ್ತಿನ ದಿನ ನಾವು ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರ ಮನೆ ಹತ್ರ ಬಂದಿದ್ದ ಉದ್ದೇಶ ಏನಂದರೆ, ನಮಗಿರೋ ಮಾಹಿತಿ ಪ್ರಕಾರ ಗೌರವಾನ್ವಿತ ಅರುಣಾಲಕ್ಷ್ಮಿ ಮೇಡಮ್ ಅವರು ಬರ್ತಾರಂತ ಒಂದು ಸುದ್ದಿ ಇತ್ತು. ಆದರೂ ಕೂಡ ಮೇಡಮ್ ಅವರು ಬರೋಕ್ಕಾಗಿಲ್ಲ. ಇವತ್ತು ನಾವು ಅವರ ಅಭಿಮಾನಿಗಳು ಮತ್ತು ಅವ್ರ ಹಿತೈಷಿಗಳು, ಅದನಂತರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿನ ನಮ್ಮ ಜನಾರ್ದನ್ ರೆಡ್ಡಿ ಸಾರ್ ಅವರು ಈ ಒಂದು ರಾಜಕೀಯಕ್ಕೆ ಬಂದಿದ್ದೇನೆ ಒಂದು ಡೆವಲಪ್ಮೆಂಟ್ ಮಾಡಬೇಕಂತ ನಮಗೇನು ಅನ್ನಿಸ್ತು. ಮೊನ್ನೆ ತಾನೇ ವಿಜೃಂಭಣೆಯಿಂದ ಒಂದು ಬಳ್ಳಾರಿಯನ್ನು ಪ್ರವೇಶ ಮಾಡಿದರು. ಮತ್ತು ನಮಗೆ ಭಗವಂತ ಒಂದು ಸಂಕಷ್ಟಗಳು ಬಂದಿದೆ. ನನಗೇನಿದೆ ಅಂದರೆ, ಈ ಒಂದು ಕೋರ್ಟ್ಗಳೆಲ್ಲ ತೀರ್ಪುಗಳನ್ನು ನೋಡ್ತಾ ಇರಬೇಕಾದ್ರೆ ಕಾನೂನಾತ್ಮಕವಾಗಿ ಒಂದು ಸಂವಿಧಾನದಲ್ಲಿ ಏನು ಅವಕಾಶಗಳಿದ್ದಾವೆ, ನನಗಿರೋ ಪ್ರಕಾರ ನಾವು ಈ ಒಂದು ಕೇಸನ್ನು ಸ್ಟಡಿ ಮಾಡಿದಾಗ ಅವ್ರಿಗೆ ಕಂಪಲ್ಸರಿ ಇನ್ನೂ ಹೈಕೋರ್ಟಲ್ಲಿ ಜಾಮೀನು ಸಿಕ್ಕೇ ಸಿಗುತ್ತಂತ ಒಂದು ಭರವಸೆ ಇದೆ. ಆದಷ್ಟು ಬೇಗ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಬೇಗ ಈ ಒಂದು ಸಂಕಷ್ಟದಿಂದ ಮುಕ್ತಿ ಪಡೆದು ಬರಬೇಕಂತಂದೇಳಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿ ಬಂದಿದ್ವಿ. ವಿಶೇಷವಾಗಿ ನಮ್ಮ ನಾಯಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಅತಿ ಬೇಗ ಅವರು ನ್ಯಾಯಾಲಯದಲ್ಲಿ ಅವರಿಗೆ ಸ್ಟೇ ಸಿಗಬೇಕು,
ಬೇಲ್ಮೇಲೆ ಮತ್ತೆ ಮರಳಿ ಬಳ್ಳಾರಿಗೆ ಬರಬೇಕಂತೇಳಿ ವಿಶೇಷವಾಗಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಶನಿವಾರ ಆಗಿರೋ ಕಾರಣ ಎಲ್ಲ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಅವ್ರು ಜಲ್ದಿ ಅವ್ರ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮೀನಾರಾಯಣ ಅಮ್ಮನವ್ರಿಗೆ ಧೈರ್ಯ ತುಂಬೋಕ್ಕೆ ಎಲ್ಲ ಕಾರ್ಯಕರ್ತರು ಸೇರಿದ್ದೀವಿ. ಹಾಗಾಗಿ ಎಲ್ಲರೂ ಪ್ರಾರ್ಥನೆ ಮುಖಾಂತರ ನಮ್ಮ ನಾಯಕರು ಮತ್ತೆ ಮರಳಿ ಬಳ್ಳಾರಿ ಜಲ್ದಿ ಬರಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮುಖಾಂತರ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವಿ. ದೇವಾನಂದ ಕುಮಾರ್ ಬಳ್ಳಾರಿಯಲ್ಲಿ ಗಾಲಿ ಬರೋದು ಎಷ್ಟು ನಿಜನೋ ಹಾಗೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾರ್ವನ ಬರೋದು ಖಚಿತ. ಏನೆಂದರೆ ಮತ್ತು ನ್ಯಾಯಾಲಯಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಆರ್ಡರ್ ಆಗಿರೋ ಪ್ರಕಾರ. ಈಗ ಮುಂದಿನ ಹೈಕೋರ್ಟ್ಗೆ ಹಾಕಿದ್ದೀವಿ, ಅವರು ಬಂದೇ ಬರ್ತಾರೆ ಸರ್ ಹೊರಗಡೆ, ನಮ್ಗೆ ಆ ವಿಶ್ವಾಸ ಇದೆ. ಅದೇ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ ಸರ್. ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದು ದೇವರಿಗೆ ಅರಿಕೆಯನ್ನು ಸಲ್ಲಿಸಿದ್ದೀವಿ ಸರ್. ಮಾತಾಡೋದು ಸರ್, ಅವರು ಅಲ್ಲಿ ಇರಲೇಬೇಕಾಗಿರೋ ಕಾರಣಕ್ಕೆ ಅಲ್ಲಿ ಇದ್ದಾರೆ ಸರ್. ಅವರು ಇಲ್ಲಿ ನಮ್ಮೊಟ್ಟಿಗೆ ದೂರವಾಣಿ ಸಂಖ್ಯೆಯಲ್ಲಿ ಮಾತಾಡೋದು ಸರ್. ಎಲ್ಲರೂ ಏನು ಭಯಪಡಬೇಡ್ರಿ ಮೇಡಮ್, ನಾವೆಲ್ಲರೂ ಇದೇ ಮಾತಾಡ್ತೀವಿ ಅಂತೇಳಿ ಕಾರ್ಯಕರ್ತರು ಮಾತಾಡೋದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.